ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ಇಂದು ಉದಯನಗರ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಎಲ್ಲರೂ ನಾವು ಸದಸ್ಯರು ಇಲ್ಲಿ ಸೇರಿ ನಾಳೆ ಅಮಾವಾಸ್ಯೆ ನಿಮಿತ್ತ ನಾವೊಂದು ಅಯ್ಯಪ್ಪ ಸ್ವಾಮಿ ಒಂದು ಪ್ರಸಾದ ಕಾರ್ಯಕ್ರಮ, ಭಜನೆ ಕಾರ್ಯಕ್ರಮ ಮತ್ತು ಪಡಿಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆ ಒಂದು ನಾಳೆ ಅಮಾವಾಸ್ಯೆ ನಿಮಿತ್ತ ಆ ಒಂದು ಪೂಜೆ ಮಾಡ್ತಕ್ಕಂಥ ಸೇವಕರು ಪ್ರಭು ಗುರುಸ್ವಾಮಿ ಮತ್ತು ಮಹೇಂದ್ರ ಗುರುಸ್ವಾಮಿ ಮತ್ತು ಮಧುಕಾಂತ್ ಗುರುಸ್ವಾಮಿ ಇವರು ಸೇರಿಬಿಟ್ಟು ಪ್ರಥಮವಾಗಿ ಈ ಸಾರಿ ಒಂದು ಮೊದಲನೇ ಅಮಾವಾಸ್ಯೆಗೆ ಇದು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲರೂ ಸಹಕಾರ ಮಾಡಬೇಕಾಗಿ ಎಲ್ಲ ಭಕ್ತಾದಿಗಳು ಸದ್ಭಕ್ತರಲ್ಲಿ ವಿನಂತಿ ಮತ್ತು ಎಲ್ಲರೂ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿ ಪೂಜಾವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮತ್ತು ಪ್ರಸಾದ ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಮತ್ತು ಈ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಅಚ್ಚುಮೆಚ್ಚಿನ ನೆಚ್ಚಿನ ನಾಯಕರಾದಂಥ ಮಾಜಿ ಶಾಸಕರಾದಂಥ ಎ ಪಾಪರೆಡ್ಡಿಯವರು ನಮ್ಮ ದೇವಸ್ಥಾನ ಸಮಿತಿಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಯವರು, ನಮ್ಮೆಲ್ಲರ ಒಂದು ಪ್ರೀತಿಯ ನಾಯಕರು. ಹಾಗಾಗಿ ಅವ್ರಿಗೂ ನಾವು ನಾಳೆ ಆಹ್ವಾನ ಮಾಡ್ತಾ ಇದ್ದೇವೆ ಮತ್ತು ಎನ್ ಶಂಕರಪ್ಪ ಅವ್ರಿಗೂ ಆಹ್ವಾನ ಮಾಡ್ತಾ ಇದ್ದೇವೆ. ಇದಲ್ಲದೆ ನಮ್ಮ ಸಮಸ್ತ ನಾವೊಂದು ಸದಸ್ಯರು ದೇವಸ್ಥಾನ ಸಮಿತಿಯ ಸದಸ್ಯರಾದಂಥ ನಮ್ಮ ಭಗವಂತ ರೆಡ್ಡಿಯವರು ಮತ್ತು ಕರುಣಾಕರ್ ರೆಡ್ಡಿಯವರು ಮತ್ತು ಉಪಾಧ್ಯಕ್ಷರಾದಂಥ ನಾಗರಾಜ್ ರಾಜಮಂಡಿ ಅವರು, ಕನ್ಸ್ಟ್ರಕ್ಷನ್ ಕನ್ವೀನರಾದಂಥ ಯಲ್ಲಪ್ಪ, ನಮ್ಮ ಪಿ ಯಲ್ಲಪ್ಪ ಮಾಜಿ ನಗರಸಭೆ ಸದಸ್ಯರು, BJP ಮುಖಂಡರು ಮತ್ತು ನಮ್ಮ ಆತ್ಮೀಯರಾದಂಥ ದಾಮೋದರ್ ಪ್ರಭು ಅವರು ಭಾಳಷ್ಟು ಸೇವೆ ಸಲ್ಲಿಸಿರ್ತಕ್ಕಂಥ ಅವರು ಈ ಒಂದು ದೇವಸ್ಥಾನಕ್ಕೆ ಮೊನ್ನೆ ತಾನೇ ಟ್ರಸ್ಟ್ನ ಕಾರ್ಯದರ್ಶಿ ಆಗಿದ್ದಾರೆ. ಅವ್ರಿಗೂ ಅಭಿನಂದನೆ ತಿಳಿಸುತ್ತೇವೆ. ಮತ್ತು ನಮ್ಮ ಆತ್ಮೀಯರಾದಂಥ ಈ ಒಂದು ದೇವಸ್ಥಾನಕ್ಕೆ ಸೇವೆ ಸದಾವನ್ನು ಪಾಲ್ಗೊಂಡು ಭಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ನಮ್ಮ ಗೋವಿಂದ ಸ್ವಾಮಿಯವರು, ಮಂಜು ಸ್ವಾಮಿಯವರು, ಮಹಾದೇವ ಸ್ವಾಮಿಯವರು ಇವರೆಲ್ಲರೂ ಸೇರಿಬಿಟ್ಟು ಇದಲ್ಲದೆ ಬೇರೆ ಎಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿ ಸಮಸ್ತ ಪೀಠದ ಗುರುಸ್ವಾಮಿಗಳು ಮತ್ತು ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಎಲ್ಲರೂ ಈ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಅಪಾರ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು. ಅನ್ಯथा ಯಾರು ಭಾವಿಸಬಾರ್ದು. ನಮ್ಮದೇನಪ್ಪ ಉದ್ದೇಶ ಅಂತಂದರೆ ಎಲ್ಲ ಸ್ವಾಮಿಯವ್ರದ್ದು ಪ್ರತಿ ತಿಂಗಳ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಯಾವುದಾದ್ರು ಒಂದು ಪೂಜಾ ಕಾರ್ಯಚಟುವಟಿಕೆ ಆಗಬೇಕು. ಯಾಕಪ್ಪ ಅಂತಂದರೆ ಪ್ರತಿ ವರ್ಷದಲ್ಲಿ ನವೆಂಬರ್ ಡಿಸೆಂಬರಲ್ಲಿ ಮಾತ್ರ ಇಲ್ಲಿ ಅನ್ನದಾನ ನಡೀತದೆ. ಅದಲ್ಲದೆ ಬೇರೆ ಪ್ರತಿ ತಿಂಗಳ ಅಮಾವಾಸ್ಯೆ ವಿಶೇಷ ದಿನಗಳಲ್ಲಿ ಈ ಒಂದು ಕಾರ್ಯ ನಡೀತಾ ಇದ್ದರೆ ಭಕ್ತರು ಇಲ್ಲಿ ಬರೋದು ಮತ್ತು ಇಲ್ಲೊಂದು ಕಾರ್ಯಚಟುವಟಿಕೆ ನಡೀತಾ ಇದೆ. ಅದರ ಪ್ರಕಾರ ದೇವಸ್ಥಾನಕ್ಕೂ ಅಭಿವೃದ್ಧಿ ಕಾರ್ಯಕ್ರಮ ಆಗ್ತದೆ ಮತ್ತು ದೇವಸ್ಥಾನದ ಆದಾಯವನ್ನು ಬೆಳೆಸಿದಂಗೆ ಆಗ್ತದೆ ಅಂತೇಳಿ ನಾವೆಲ್ಲರೂ ಇವತ್ತು ಒಮ್ಮತದಿಂದ ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೀವಿ. ರಾಯಚೂರು ಜಿಲ್ಲೆಯ ಸಮಸ್ತ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು, ಗುರುಸ್ವಾಮಿಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಮಾಡಬೇಕು ಮತ್ತು ತಾವೆಲ್ಲರೂ ಬಂದು ಕೈಯಿಂದ ಕೈ ಜೋಡಿಸಿ ನಮ್ಮೆಲ್ಲರಿಗೊಂದು ಶಕ್ತಿ ತುಂಬಿ ಎಲ್ಲರೂ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಹಾಕಬೇಕಂತೇಳಿ ನಾನೆಲ್ಲರ ಮೂಲಕ ತಮಗೆ ತಿಳಿಸುತ್ತಾ, ಇದಕ್ಕೆ ಅಧ್ಯಕ್ಷರಾದಂಥ ಮಾಧವ ದಾಸ್ ಅವರು ಇರ್ಬೋದು ಮತ್ತು ದೇವರಾಜ್ ಖಜಾಂಚಿ ಅವರು ಇರ್ಬೋದು, ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆ ತಿಳಿಸುತ್ತಾ ಮತ್ತು ನಮ್ಮ ಕಿಶೋರ್ ಇಂಜಿನಿಯರ್ ಇವತ್ತು ಆಗಮಿಸಿದ್ದಾರೆ. ಅವರು ನಾಳೆ ಅನ್ನದಾನದ್ದು ಕನ್ಸ್ಟ್ರಕ್ಷನ್ದು ಎಲ್ಲ ಪ್ಲಾನ್ ಎಲ್ಲ ಅವರೇ ಮಾಡಿಕೊಡ್ತೀನಿ ಅಂತೇಳಿ ಸೇವೆ ಸಲ್ಲಿಸಲಿಕ್ಕೆ ಅವರು ಬಂದಿದ್ದಾರೆ ಮತ್ತು ಜನರಲ್ ಗೋಪಾಲ್ ಅವರು ಬಂದಿದ್ದಾರೆ. ಅದಕ್ಕಾಗಿ ನಾನು ಎಲ್ಲರೂ ಸೇರಿ ಇದಲ್ಲದೆ ಪ್ರತಿ ಅಮಾವಾಸ್ಯೆಗೆ ಯಾರಾದರೂ ಬಂದು ಸೇವೆ ಮಾಡ್ತೀವಿ ಅಂತ ಮುಂದೆ ಆಗೋರಿಗೆ ಬಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮ್ಯಾನೇಜರ್ ಹತ್ರ ಹೆಸರು ನೋಂದಾಯಿಸ್ಬೋದು, ಅವ್ರಿಗೂ ಅವಕಾಶ ಕೊಡ್ತೀವಿ. ಅದು ಅಲ್ಲದೆ ಯಾರು ಇಲ್ಲ ಅಂತಂದರೆ ನಾವೇ ಸದಸ್ಯರೇ ಸೇರಿ ನಾವು ಪ್ರತಿ ಅಮಾವಾಸ್ಯೆ ಅನ್ನದಾನ ಕಾರ್ಯಕ್ರಮ ನಾವು ಮಾಡ್ತೀವಂತ ತಮ್ಮೆಲ್ಲರಿಗೂ ಒಂದು ಮಾಹಿತಿ ತಿಳಿಸುತ್ತಾ ತಮ್ಮ ಸಹಕಾರ ಮತ್ತು ಬೆಂಬಲ ಸದಾ ಇರಲಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣ.